ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಕೊಪ್ಪ ತಾಲೂಕು ಪಂಚಾಯಿತಿಯಲ್ಲಿ ಒಂದು ಬಾರಿ ಸದಸ್ಯರಾಗಿ, ಏನು ಗುಡ್ಡತೋಟ ಗ್ರಾಮ ಪಂಚಾಯಿತಿಯಲ್ಲಿ ಒಮ್ಮೆ ಉಪಾಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿ, ಸಾಹಿತಿ ಆಗಿರ್ಬೋದು, ಧಾರ್ಮಿಕ ಹಾಗೂ ವಿವಿಧ ಸಂಘ ಸಂಸ್ಥೆಗಳಲ್ಲೂ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡು ಪ್ರಸ್ತುತ ಅತ್ತಿಕೊಡುಗೆ ಪ್ರಾಥಮಿಕ ಪಶುಪತಿನ ಸಹಕಾರಿ ಸಂಘದಲ್ಲಿ ನಿರ್ದೇಶಕರಾಗಿ, ಪ್ರಸ್ತುತ ಉಪಾಧ್ಯಕ್ಷರಾಗಿ ಕಳೆದ 1 ವರ್ಷದಿಂದ ನಿರಂತರವಾಗಿ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಅತ್ಯಂತ ಯಶಸ್ವಿಯಾಗಿ ತಮ್ಮ ಸೇವೆಯನ್ನು ಮಾಡ್ತಿರುವಂತಹ ಬಿಜೆಪಿ ಪಕ್ಷದ ಮಹಿಳಾ ನಾಯಕಿಯಾಗಿರುವಂತಹ ಶ್ರೀಮತಿ ಭವಾನಿ ರಘುಪತಿ ಹಬ್ಬ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮೇಡಮ್, ಮೊದಲನೇದಾಗಿ ಪ್ರಸ್ತುತ ನೀವು ಅತ್ತಿಕೊಡುಗೆ ಪ್ರಾಥಮಿಕ ಪಶುಪತಿನ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಆ ಅತ್ತಿಕೊಡುಗೆ ಸೊಸೈಟಿಯ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು, ನಿಮ್ಮ ಒಂದು ಸೇವೆ ಯಾವ ರೀತಿಯಾಗಿ ನಡೀತಾ ಇದೆ? ನಾನೀಗಷ್ಟೇ 1 ವರ್ಷನೂ ಆಗಿಲ್ಲ, ಸಂಪೂರ್ಣ ಜನವರಿಗೆ ಆಗುತ್ತೆ ಉಪಾಧ್ಯಕ್ಷರಾಗಿ. ನಾವು ಪ್ರತಿ ಮೀಟಿಂಗಿಗೆ ಅಟೆಂಡ್ ಆಗೋದು, ಹಾಗೆ ಎಲ್ಲ ಸದಸ್ಯರಿಗೆ ಶೇರ್ ಹಾಕಲಿಕ್ಕೆ ಪ್ರೇರಣೆ ಕೊಡ್ತಾ ಇದ್ದೀನಿ. ಹಾಗೆ ಇನ್ನು ಸಾಲ ಕೇಳಿ ಬರ್ತಾರೆ, ಅವರಿಗೂ ಕೂಡ ಒಂದು ಸಾಲ ಕೊಡಿಸುವಂಥದ್ದು, ಆದರೂ ಸಾಲ ವಸೂಲಾತಿ ಮಾಡುವಂಥ ಒಂದು ಕೂಡ ನಾವು ಅದ್ರ ಬಗ್ಗೆ ಚಿಂತನೆ ಬಹಳ ಮಾಡ್ತೀವಿ. ಆಮೇಲೆ ನಮ್ಮ ಅಧ್ಯಕ್ಷರು ಕೂಡ ತುಂಬ ವರ್ಷದಿಂದ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದವರು, ಸುಂದರಮೂರ್ತಿಗಳು ಅಂತ. ಅವರಿಂದ ನಾನು ಎಲ್ಲ ಈಗಾಗಲೇ ಆ ಸೊಸೈಟಿ ಬಗ್ಗೆ ಎಲ್ಲ ಕೇಳಿ ತಿಳ್ಕೊಳ್ತಾ ಇದ್ದೀನಿ. ಹಾಗೆ ಆ ಸೊಸೈಟಿ ಉತ್ತಮ ರೀತಿಯಲ್ಲಿ ಹಿಂದಿನಿಂದನೂ ನಡ್ಕೊಂಡು ಬರ್ತಾ ಇದೆ. ಅದನ್ನು ನಾವು ಉಳಿಸ್ಕೊಂಡು ಬರಬೇಕು ಅಂತ ನಮ್ಮದೊಂದಿದೆ. ಮೇಡಮ್, ಅದರ ಜೊತೆಯಲ್ಲಿ ಈ ಹಿಂದೆ ನೀವು ಕೊಪ್ಪ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ರಿ. ಈ ಭಾಗದಿಂದ ತಾಲೂಕು ಪಂಚಾಯತಿ ಮೆಂಬರ್ ಆಗಿ ನೀವು ಆಯ್ಕೆ ಆಗ್ತೀರಾ. 5 ವರ್ಷಗಳ ಕಾಲ ಸೇವೆ ಸಲ್ಲಿಸುವ ಅವಕಾಶ ನಿಮಗೆ ಸಿಗುತ್ತೆ. ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ ನಿಮ್ಮ ಒಂದು ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ನಿಮ್ಮ ಸಂದರ್ಭದಲ್ಲಿ ನಿಮ್ಮ ಒಂದು ಅವಧಿಯಲ್ಲಿ ಮಾಡಿರುವಂಥ ಪ್ರಮುಖ ಕೆಲಸ ಕಾರ್ಯಗಳೇನು? ನಮ್ಮ ಅವಧಿಯಲ್ಲಿ ಅಂದರೆ ಕಾಂಕ್ರೀಟ್ ರಸ್ತೆ ನಮಗೆ ಎಷ್ಟು ಅನುದಾನ ಸಿಗುತ್ತೋ ಅಷ್ಟರಲ್ಲಿ ನಾನು ಕಾಂಕ್ರೀಟ್ ರಸ್ತೆಯನ್ನು ತುಂಬ ಕಡೆ ಮಾಡಿದ್ದೀನಿ. ಹಾಗೆ ಮೂಲಭೂತ ಸೌಕರ್ಯ ಜನಗಳಿಗೆ ನೀರಿರ್ಬೋದು, ಕರೆಂಟ್ ಇರ್ಬೋದು, ಹಾಗೆ ಇದು ಸೋಲಾರ್ ಲೈಟ್ ತುಂಬ ಕಡೆ ಹಾಕ್ಕೊಟ್ಟಿದ್ದೀನಿ. ಆಮೇಲೆ ಅನೇಕ ಇಲಾಖೆಗಳಿದ್ದಾವೆ, ಕೃಷಿ ಇಲಾಖೆ ಎಲ್ಲ ನಿಮಗೆ ಗೊತ್ತಲ್ಲ, ಆ ಎಲ್ಲ ಇಲಾಖೆಗಳಿಂದಲೂ ಕೂಡ ಗಿಡ ಇರ್ಬೋದು, ಟಾರ್ಪಲ್ ಇರ್ಬೋದು, ಪ್ರತಿಯೊಂದು ಏನು ಜನಕ್ಕೆ ಸಿಗುತ್ತೋ ಅಷ್ಟೂ ಕೂಡ ನಾನು ಈ ಭಾಗದ ನಮ್ಮದು ಅಗಳಗಂಡಿ ಹಾಗೂ ಗುಡ್ಡೆತೋಟ 2 ವ್ಯಾಪ್ತಿ ಸಿಗುತ್ತೆ ನಮಗೆ. ಆ ಭಾಗದ ಜನರು ಏನು ಬೇಡಿಕೆ ಇಟ್ಟಿದ್ದಾರ ಅದನ್ನೆಲ್ಲವನ್ನು ಕೂಡ ಇಲಾಖೆಗಳಿಂದ ನಾನು ಟ್ರ್ಯಾಕ್ಟರ್ ಕೂಡ ಕೊಡಿಸಿದ್ದೀನಿ. ಟಿಲ್ಲರು, ಟ್ರ್ಯಾಕ್ಟರ್ಗಳು ಇವನ್ನೆಲ್ಲ ಜನಗಳಿಗೆ ಕೊಡಿಸಿದ್ದೀನಿ. ಹಾಗೆ ಹಲವಾರು ರಸ್ತೆ ಜಲ್ಲಿ ಮಾಡಿದ್ದೀನಿ, ಹಾಕಿಸಿದ್ದೀನಿ. ಕೆಲವಷ್ಟು ರಸ್ತೆ ಕೇವಲ ಮಾತ್ರ ಕಾಂಕ್ರೀಟು. ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆ ತುಂಬ. ಆಮೇಲೆ ನಾನು ಶಾಲೆಗೆ ಹೆಚ್ಚಿನ ಒಂದು ಎಲ್ಲ ಶಾಲೆನೂ ನಮ್ಮ ವ್ಯಾಪ್ತಿಯಲ್ಲಿ ಬರುವ ಶಾಲೆಗಳಿಗೆ ನಾನು ಅನುದಾನ ಇಟ್ಟು ದುರಸ್ತಿ ಮಾಡಿಸಿದ್ದೀನಿ. ಹಾಗೆ ನಮ್ಮ ಬೈರೆ ದೇವ್ರ ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಹಾಗೆ ಶಾಲೆಯ ಒಂದು ರೂಮ್ಗಳಿಗೆಲ್ಲ ಟೈಲ್ಸ್ ಹಾಕ್ಸಿದ್ದೀನಿ. ಹಾಗೆ 2 ರೂಮು ನನ್ನ ಅವಧಿಯಲ್ಲಿ ಬಿಡುಗಡೆಗೊಳಿಸಿದ್ದು, ಅದು ಹೊಸದಾಗಿ ಕಟ್ಟಿಸಿದ್ದು. ಅದು ಒಂದು ನಾವು ತಾಲೂಕ್ ಪಂಚಾಯತಿಗಿಂತ ನಾವು ಮುಂಚೆನೇ ನಾವು ಚಿಕ್ಕಮಗಳೂರಿಗೆ ಹೋಗಿ ಸ್ಯಾಂಕ್ಷನ್ ಮಾಡಿಸ್ಕೊಂಬಂದು 2 ಕೊಠಡಿ ಹೆಚ್ಚಿಗೆ. ಆಮೇಲೆ ಬೈರೇದೇವ್ರ ಶಾಲೆಯಲ್ಲಿ 3 ಕೊಠಡಿ ಅದು ನಮ್ಮ ಬೈರೇದೇವ್ರ ಫ್ಯಾಮಿಲಿಯವರೇ ಕೊಡಿಸ್ಕೊಟ್ಟಿದ್ದು ಹಿಂದಿನ. ಅದು ಅಲ್ಲಿ ಶಾಲೆ ಇರಲಿಲ್ಲ. ಆಗ ನಮ್ಮದು ಮನೆಯಲ್ಲಿ ಶಾಲೆ ನಡೀತಿತ್ತಂತೆ, ಅದು ನಮಗೆ ಗೊತ್ತಿಲ್ಲ, ನಾವು ಚಿಕ್ಕವರಾಗಿದ್ದಾಗ ಈ ಊರಿಗೆ ಬಂದಿರಲಿಲ್ಲ. ಆ ಕೊಠಡಿನ ಸಂಪೂರ್ಣ ನಾನು ತಾಲೂಕ್ ಪಂಚಾಯತಿ ಮೆಂಬರ್ ಆದಾಗ ಹಾಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಾಗ ಅದಕ್ಕೆಲ್ಲ ಸರಳ ರಾಡ್ ಹಾಕಿಸಿ ಅದನ್ನು ಸಂಪೂರ್ಣ ದುರಸ್ತಿ ಮಾಡಿದ್ವಿ ಕ್ಲೀನಲ್ಲಿ. ಹಾಗೆ ಅಂಗನವಾಡಿನೂ ಕೂಡ ದುರಸ್ತಿ ಮಾಡಿಸಿದ್ದೀವಿ. ಮತ್ತೆ ಅಂದರೆ ಒಬ್ಬರು ತಾಲೂಕ್ ಪಂಚಾಯತಿ ಸದಸ್ಯರಾಗಿ ನಿಮ್ಮ ಅವಧಿಯಲ್ಲಿ ನೀವು ಮಾಡಿದಂತಹ ಕೆಲಸ ಕಾರ್ಯಗಳು ವೈಯಕ್ತಿಕವಾಗಿ ನಿಮಗೆ ಖುಷಿ ಇದೆಯಾ? ಖುಷಿ ಇದೆ. ಮತ್ತು ತುಂಬ ಜನಕ್ಕೆ ನಾನು ರೇಷನ್ ಕಾರ್ಡಿಗೆ ಇದು ಮಾಡಿಕೊಟ್ಟಿದ್ದೀನಿ. ಆಮೇಲೆ ಅಂಗವಿಕಲರಿಗೆ ತುಂಬ ಜನಕ್ಕೆ ಬರ್ತಾ ಇರಲಿಲ್ಲ, ಅವ್ರು ತುಂಬ ವರ್ಷದಿಂದ ಹೋರಾಡ್ತಾ ಇದ್ರಂತೆ, ಅಂಥವರಿಗೆ ಮಂತ್ಲಿ ಅವರಿಗೆ ಬರುವಂಥ ಒಂದು ಇದನ್ನು ನಾನು ಮಾಡಿಸ್ಕೊಟ್ಟಿದ್ದೀನಿ. ಆಮೇಲೆ ತಾಲೂಕ್ ಪಂಚಾಯತಿಯಲ್ಲಿ ಇದು ಕಾಲ್ ಸಂಘ ತುಂಬ ಕಡೆ ಮಾಡಿಕೊಟ್ಟಿದ್ದೀನಿ. ಎಡಗುಂದ ಆ ಕಡೆ ಆ ಏರಿಯಾದಲ್ಲಿ. ಆಮೇಲೆ ಇಲ್ಲಿ ಕೊಟ್ರಳ್ಳಿಲಿ ಒಂದು ಸೇತುವೆ, ಅದು 7 ಲಕ್ಷದ್ದು, ಅಲ್ಲಿಗೆ ತುಂಬ ವರ್ಷದಿಂದ ಅದು ಬೇಡಿಕೆ ಇತ್ತಂತೆ, ಕೊಟ್ರಳ್ಳಿ ಅಂತೇಳಿ. ಅಲ್ಲಿ ಒಂದು ತೂಕು ಸೇತುವೆ ಥರ ತುಂಬ ದೊಡ್ಡಕೆ ಇದೆ, ಅದು ಆ ಸೇತುವೆ ಮಾಡಿಸ್ಕೊಟ್ಟಿದ್ದೀನಿ. ಮತ್ತು ಅರೆಹಳ್ಳ ಆ ಕಡೆ ಸಂಪಾನೆ ಇಲ್ಲೆಲ್ಲ ಕಾಲ್ ಸಂಘಗಳು
ಅದನ್ನು ನಾವು ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ಮಾಡಿಸ್ಕೊಟ್ಟಿದ್ದು. ಓಕೆ, ಅದೇ ರೀತಿ ನೀವು ಬಹುಶಃ 2 ದಶಕಗಳ ಹಿಂದೆಯೇ ಗುಡ್ಡೆತೋಟ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಕೂಡ ನೀವು ಸೇವೆಯನ್ನು ಸಲ್ಲಿಸಿದ್ರಿ. ಆ ಗುಡ್ಡೆತೋಟ ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷರಾದ ಸಂದರ್ಭದಲ್ಲಿ ನಿಮ್ಮ ಆ ಒಂದು ಕಡಿಮೆ ಅವಧಿಯಲ್ಲಿ ನೀವು ಮಾಡಿರುವಂತಹ ಪ್ರಮುಖ ಸೇವೆ? ಹಾಂ, ಆ ಟೈಮಲ್ಲಿ ಆಶ್ರಯ ಮನೆ ಭಾರಿ ಇದಿತ್ತು, ಬೇಡಿಕೆ ಇತ್ತು ತುಂಬ ಜನಿಗೆ. ಅದನ್ನೆಲ್ಲ ನಾವೆಲ್ಲ ಲೀಸ್ಟ್ ಮಾಡ್ಕೊಂಡು ಪ್ರತಿಯೊಂದನ್ನು ಕೂಡ ನಾವು ನಮಗೆ ಬಂದಂಥ ಯಾರ್ಯಾರು ಬೇಡಿಕೆ ಇಟ್ಟಿದ್ರೆ ಅವರಿಗೆಲ್ಲ ನಾವು ಆಶ್ರಯ ಮನೆ ಮಾಡಿಕೊಟ್ಟಿದ್ದೀವಿ. ಅವಾಗ ಅನುದಾನ ತುಂಬ ಇತ್ತು, ಒಂದು 20,000 ಆಶ್ರಯ ಮನೆ ಕೊಡ್ತಾಯಿದ್ರು, 15,000 ಕೊಡ್ತಾಯಿದ್ರು, ಆಮೇಲೆ 20,000, ಆಮೇಲೆ ನೆರಳು ಭಾಗ್ಯ ಅಂತ ಇತ್ತು ಆ ಟೈಮಲ್ಲಿ, ಅದನ್ನು ತುಂಬ ಜನಕ್ಕೆ ಕೊಡಿಸಿದ್ದೀವಿ. ಆ ಕಾಲದಲ್ಲೂ ಕೂಡ ಇಲ್ಲಿ ಬಸ್ತಿ ಬೈರದೇರೋ ಈಗ ಒಂದು ಭಾರಿ ಅದೊಂದು ಕಾಂಪ್ಲಿಕೇಶನ್ ರೋಡ್ ಇದು, ಅದನ್ನು ಆ ರೋಡೇ ಇರಲಿಲ್ಲ ಅಲ್ಲಿ. ಪ್ರಾರಂಭದಲ್ಲಿ ಆ ರೋಡನ್ನು ಒಂದು ರೂಪ ಮಾಡಿದ್ದು ನಾವು ಗ್ರಾಮ ಪಂಚಾಯತಿಯಲ್ಲಿ ಇದ್ದಾಗಲೇ. ಆಗ ನಿರಂಜನ್ ಅಂಥೇಳಿ ಕಳಿಸ್ತವ್ರೊಬ್ಬರು ಕಾಂಟ್ರಾಕ್ಟ್ರು, ಅವರು ಆ ರಸ್ತೆನ ಮಾಡಿಕೊಟ್ರು, ಒಂದು ರಸ್ತೆ ರೂಪ. ತಾಲೂಕ್ ಪಂಚಾಯತಿಲಿ ನಾವು ಆ ರಸ್ತೆಗೆ ಸಂಪೂರ್ಣ ಕಾಂಕ್ರೀಟ್ ಹಾಕಬೇಕು ಅಂತ ಒಂದು ಕನಸಿತ್ತು. ಆದರೆ ಅದಕ್ಕೆ ಒಂದು ಸ್ವಲ್ಪ ಅಡೆತಡೆ ಬಂತು, ಆಮೇಲೆ ನಮಗೂ ಆಗಲಿಲ್ಲ, ಮಾಡಲಿಲ್ಲ, ನಮ್ಮ ಅವಧಿ ಮುಗೀತು, ಹಾಗಾಗಿ ಅದನ್ನು ನಾವು ಮಾಡೋಕ್ಕೆ ಹೋಗಲಿಲ್ಲ. ಮೇಡಮ್, ಅದರ ಜೊತೆಯಲ್ಲಿ ಆ ಒಂದು ಕಡೆಯಲ್ಲಿ ನೀವು ರಾಜಕೀಯ ಒಂದು ಕಡೆ ಆದರೆ, ಇನ್ನೊಂದು ಕಡೆಯಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲೂ ಕೂಡ ನೀವು ಗುರುತಿಸ್ಕೊಂಡಿರುವಂಥದ್ದು. ಆ ಬೇರೆ ಬೇರೆ ವಿವಿಧ ನೀವೆಲ್ಲರೂ ಸೇರಿ ನಿಮ್ಮದೇ ಒಂದು ಮಹಿಳೆಯರೆಲ್ಲ ಸೇರಿ ಒಂದು ಸಂಘವನ್ನು ಕೂಡ ಸ್ಥಾಪನೆ ಮಾಡ್ತೀರಾ. ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ತೊಡಗಿಸ್ಕೊಂಡಿರುವಂಥದ್ದು. ಈ ಸಂಘ ಸಂಸ್ಥೆಗಳ ತೊಡಗಿಸ್ಕೊಂಡಿರೋ ಕುರಿತಾಗಿ ಏನು ಹೇಳ್ತೀರಾ? ಸಂಘ ಸಂಸ್ಥೆ ಅಂದರೆ ನಾನು ಈ ಊರಿಗೆ ಬರುವಾಗ ಇಲ್ಲಿ ಸಂಘ ಸಂಸ್ಥೆನೇ ಇರಲಿಲ್ಲ. ಒಂದು 35 ಜನ ಮಹಿಳೆಯರನ್ನು ಸೇರಿಸಿ ಶಾಂತಿ ಯುವತಿ ಮಂಡಳಿ ಅಂತ ಒಂದು ಮಂಡಳಿ ಸ್ಥಾಪನೆ ಮಾಡಿ ಅವ್ರನ್ನೆಲ್ಲ ಹೊರಗಡೆ ಈಗ ಯುವಜನ ಮೇಳ ಈ ಥರದಲ್ಲಿ ತೊಡಗಿಸಿಕೊಳ್ಳುವಂತೆ ಅವ್ರನ್ನೆಲ್ಲ ಮಾಡಿ, ಆಮೇಲೆ ಭೈರವಿ ಯುವತಿ ಮಂಡಳಿ ಅಂತ ಒಂದು ಮಾಡಿದೆ. ಆಮೇಲೆ ಜಲಾನಯನ ಅದೆಲ್ಲದ್ರದ್ದು ನಾನೇ ಅಧ್ಯಕ್ಷರು ಆಗಿದ್ದೀನಿ. ಈಗ ಜಲಾನಯನ ಸಂಘದಿಂದ ಸಿಂಧೂರಿ ಸ್ವಸಹಾಯ ಸಂಘ ಅಂತ ಒಂದು ಮಾಡಿದ್ವಿ. ಅದು ತುಂಬ ಜನಿಗೆ ಅನುಕೂಲ ಆಗಿತ್ತು. ಆ ಸಂಘ ಆಮೇಲೆ ಹೋಯಿತು. ಆಮೇಲೆ ಅದೇ ಈಗ 2005 ಜನವರಿಲಿ ಒಂದು ರೈತ 25 ವರ್ಷ ಆಗುತ್ತೆ ಈ ಸಲ, ಜನವರಿ 5ನೇ ತಾರೀಕಿಗೆ ಶ್ರೀ ಅಕ್ಕ ಮಹಾದೇವಿ ರೈತ ಮಹಿಳಾ ಸ್ವಸಹಾಯ ಸಂಘ ಅಂತ ಅದರದ್ದು ಅಧ್ಯಕ್ಷರಾಗಿದ್ದೀನಿ. ಅದು ತುಂಬ ಚೆನ್ನಾಗಿ ನಡೀತಿದೆ. ಆ ಟೈಮಲ್ಲಿ ನಾವು ತರೀಕೆರೆ, ಲಿಂಗದಹಳ್ಳಿ, ಅರಕಲಗೋಡು, ಆಮೇಲೆ ಕೊಡಗಿನ ಕೂಡಿಗೆ ಅಲ್ಲೆಲ್ಲ ತರಬೇತಿಗೆ ನಮ್ಮ ಸಂಘದವ್ರನ್ನ ಕರ್ಕೊಂಡು ನಾನು ಹೋಗಿದ್ದೆ. ತುಂಬ ರೈತ ಮಹಿಳೆಯರಿಗೆ ತರಬೇತಿ ಕೊಡ್ತಾಯಿದ್ರು. ಈಗ ಇಲ್ಲೇ ಸ್ಥಳದಲ್ಲೇ ಕೊಡ್ತಾರೆ. ಆಗ ಅಲ್ಲಿಗೆಲ್ಲ ಹೋಗಬೇಕಿತ್ತು, ಒಂದು 8 ದಿನ 15 ದಿನ ಹೀಗಿರಬೇಕಾಗಿತ್ತು ಅಲ್ಲಿ. ತುಂಬ ಚೆನ್ನಾಗಿ ತರಬೇತಿ ಕೊಟ್ಟರು. ಆ ಸಂಘ ಇವತ್ತಿಗೂ ಚೆನ್ನಾಗಿ ನಡೀತಿದೆ. ಹಾಗೆ ನಾನು ಧಾರ್ಮಿಕ ಸಂಘ ಇಲ್ಲಿ ನಾವು ಹೆಬ್ಬ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬ ಬ್ರಾಹ್ಮಣ ಸಭಾ ಅಂತಿದೆ. ಅದು 11 ಘಟಕ ಇದೆ ಅದರಲ್ಲಿ. ಇದು ನಮ್ಮದು ಮುನಿರುಂದಪುರ ಘಟಕ. ಆ ಘಟಕದಲ್ಲಿ ಮಹಿಳಾ ಬಳಗ ಅಂತಿದೆ, ಅದರಲ್ಲೂ ಅಧ್ಯಕ್ಷರಾಗಿ ಈಗ 4ನೇ ವರ್ಷ ನಡೀತಾ ಇದೆ. ಅದರ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀನಿ. ಹಾಗೆ ಶಂಕರ ಭಾರತಿ ಧಾರ್ಮಿಕ ವೇದಿಕೆ ಅಂಥೇಳಿ ಅದರಲ್ಲಿ ಸಂಚಾಲಕರಾಗಿ ಕೆಲಸ ಮಾಡ್ತಿದ್ದೀನಿ. ಅಂದರೆ ಅದನ್ನೆಲ್ಲ ಮಹಿಳೆಯರನ್ನು, ಮಕ್ಕಳನ್ನು ಒಂದು ಧಾರ್ಮಿಕವಾಗಿ ತೊಡಗಿಸ್ಕೊಳ್ಳುವಂತೆ ಪ್ರೇರೇಪಣೆ ಅವ್ರಿಗೆ ಕೊಡೋದು. ಭಗವದ್ಗೀತೆ ಪ್ರತಿಯೊಂದು ಹೇಳ್ಕೊಡ್ತಾರೆ. ಶಾಂಕರ ತತ್ವ ಪ್ರಸಾರ ಅಭಿಯಾನ ಅದರಲ್ಲಿ ಬರುವಂಥ ಸ್ತೋತ್ರಗಳು ಎಲ್ಲ ಹೇಳ್ಕೊಡ್ತಾರೆ. ಅದು ನಮಗೆ ಇಲ್ಲಿ ಚೆನ್ನೈಕಲ್ಲು ಸದಾಶಿವ ಭಟ್ರು ಅಂಥೇಳಿ ಅವರು ಪ್ರತಿ ವಾರನೂ ಒಂದೊಂದು ವೇದಿಕೆಗೆ ಹೋಗ್ತಾರೆ. ಹಾಗೆ ನಮ್ಮ ವೇದಿಕೆಗೆ ಶನಿವಾರ ಬರ್ತಾರೆ. ಇಲ್ಲಿ ಹಿರೇಹಳ್ಳಿ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ನಮ್ಮ ವೇದಿಕೆ ಇದೆ. ಹಾಗೆ 2 ಭಜನಾ ಮಂಡಳಿ ಅಧ್ಯಕ್ಷರಾಗಿದ್ದೀನಿ. ಭಜನೆಗೆಲ್ಲ ಹೋಗ್ತೀವಿ, ಎಲ್ಲ ಕಡೆನೂ ಕರೆದಲ್ಲೆಲ್ಲ ಹೋಗ್ತೀವಿ ಭಜನಾ ಮಂಡಳಿ. ಹಾಗೆ ಈ ಥರ ಸುಮಾರು ಸಂಘ ಸಂಸ್ಥೆ ಇನ್ನು ಸಣ್ಣ ಪುಟ್ಟದು. ಆಮೇಲೆ ಅದು ಗ್ರಾಮಾಭಿವೃದ್ಧಿ ಧರ್ಮಸ್ಥಳ ಯೋಜನೆ ಆವಾಗ ಆ ಟೈಮಲ್ಲೂ ಕೂಡ ನಮ್ಮದು ಸಂಘ ಇತ್ತು. 120 ಸಂಘ ಇತ್ತು ನಮ್ಮ ಗುಡ್ಡೆತೋಟ ಗ್ರಾಮ ಪಂಚಾಯತಿಲಿ. ಅದರಲ್ಲಿ ಎ ಮತ್ತು ಬಿ ಮಾಡಿದ್ರು. ಬಿ ಭಾಗದಲ್ಲಿ ನಾನು ಕೊಗ್ರೆಯಲ್ಲಿ ಅದರಲ್ಲಿ 2 ವರ್ಷ ಉಪಾಧ್ಯಕ್ಷರಾಗಿದ್ದೆ. ಇದು ಒಕ್ಕೂಟಕ್ಕೆ. ಆ ಒಕ್ಕೂಟದಲ್ಲಿ 120 ಸಂಘ ಇದ್ದು ಅದರಲ್ಲಿ 52 ಭಾಗ ಮಾಡಿದ್ರು. ನಾವೊಂದು 50 ಸಂಘಕ್ಕೆ ನಾವು ಒಂದು 2 ವರ್ಷ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೀವಿ. ಅದರ ಜೊತೆಯಲ್ಲಿ ಒಂದು ಕಡೆ ಸಂಘ ಸಂಸ್ಥೆಗಳಾದರೆ ಇನ್ನೊಂದು ಕಡೆ ಸಾಹಿತ್ಯದ ಬಗ್ಗೆ ಕೂಡ ನಿಮಗೆ ಅಪಾರವಾದ ಆಸಕ್ತಿ ಇರುವಂಥದ್ದು. ನೀವು ಕೂಡ ಸ್ವತಃ ಸಾಹಿತ್ಯಗಳನ್ನ ಬರಿತಾ ಇದ್ರಿ. ಈ ಒಂದು ಸಾಹಿತ್ಯದ ಕುರಿತಾಗಿ ನಿಮಗಿರುವಂಥ ಆಸಕ್ತಿ ಆಗಿರ್ಬೋದು ಅಥವಾ ನೀವು ಬರೆದಿರುವಂಥ ಪ್ರಮುಖ ಸಾಹಿತ್ಯ ನನಗೆ ಒಂದು 14 ವರ್ಷ ಇದ್ದಾಗ ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು. ನಮ್ಮ ಹೈಸ್ಕೂಲಲ್ಲೂ ನಾನು ತುಂಬ ಹೈಸ್ಕೂಲ್ ಸಂಚಿಕೆ ಇರುತ್ತೆ ನೋಡಿ, ವಾರ್ಷಿಕ ಸಂಚಿಕೆ, ಅದಕ್ಕೆಲ್ಲ ಬರಿತಾ ಇದ್ದೆ.
ಹಾಗೆ ಮತ್ತು ಕತೆ, ಕವನ, ನಾಟಕ, ಲೇಖನ ಇರ್ಬೋದು, ಚುಟುಕು ಇರ್ಬೋದು, ಹನಿಗವನ ತುಂಬ ಪ್ರಕಾರ ಇರುತ್ತೆ ಅದರಲ್ಲಿ. ಇದು ರುಬಾಯಿ ಅಂತಿರುತ್ತೆ, ಆಮೇಲೆ ಟಂಕ ಅಂತಿರುತ್ತೆ, ಹಾಯ್ಕಗಳು ಅಂತಿರುತ್ತೆ, ಅದನ್ನೆಲ್ಲ ಬರಿತೀನಿ ಈಗಲೂ. ಹಿಂದೆ ನಾನು ಅನೇಕ ನಾಟಕಗಳನ್ನು ಬರೆದಿದ್ದೆ. ನೊಂದವಳು ಅಂತ ಒಂದು, ನಿಂದನೆ, ಗಲಾಟೆ ಸಂಸಾರ, ಹಾಗೆ ಉಡುಗೊರೆ ಅಂತೊಂದು, ಆಮೇಲೆ ವರದಕ್ಷಿಣೆಯ ವರ, ಹಾಗೆ ಇನ್ನೂ ಚಿಕ್ಕ ಇವೆಲ್ಲ 1-2 ಗಂಟೆ ಕಾಲದ್ದು. ಮತ್ತು ಇನ್ನೂ ಚಿಕ್ಕದ ಸ್ಕಿಟ್ಗಳು ಬೇಕಾದಷ್ಟು ಬರೆದಿದ್ದಿದೆ. ಮತ್ತು ಆವಾಗ ಪ್ರತಿಭಾ ಕಾರಂಜಿ ಸ್ಟಾರ್ಟ್ ಆದಲ್ಲಿ ಶಾಲೆಗೆಲ್ಲ ಕೇಳ್ತಾಯಿದ್ರು ಸ್ಕಿಟ್ ಬರ್ಕೊಡಿ ಅಂತೇಳಿ. ಇಲ್ಲಿ ಹೆಗ್ಗಾರಕುಡಿಗೆ ಶಾಲೆ, ಕೊಗ್ರೆ ಶಾಲೆ, ಬೇರೆಯವ್ರ ಶಾಲೆಗೆಲ್ಲ ಬರ್ಕೊಟ್ಟಿದ್ದೆ. ಮಕ್ಕಳಿಗೆ ಸ್ಕಿಟ್ ಮಾಡಿಸ್ತಾಯಿದ್ರು, ಅದನ್ನೆಲ್ಲ ಬರ್ಕೊಟ್ಟಿದ್ದೆ. ಹಾಗೆ ನಂದು ಮತ್ತು ವಿಪ್ರಧ್ವನಿ ಅಂತ ಒಂದು ನಮ್ಮದೊಂದು ಬುಕ್ ಬರುತ್ತೆ, ಅದರಲ್ಲಿ ಒಂದು ದೊಡ್ಡ ಲೇಖನ ಬರೆದಿದ್ದೆ. ಅದಕ್ಕೆ ನನಗೆ ವಿಪ್ರಧ್ವನಿ, ಯಶಸ್ವಿನಿ ವಿಪ್ರಧ್ವನಿ ಸಾಹಿತ್ಯ ಕಲಾ ಪ್ರಶಸ್ತಿ ಅಂತ ಬಂದಿದೆ. ಅದೇ ಕೇಳ್ಬೇಕಂತ ಮಾಡಿದ್ದೆ. ಈಗ ಸಾಹಿತ್ಯ ಕ್ಷೇತ್ರ ಅಥವಾ ಬೇರೆ ಬೇರೆ ನೀವು ಕ್ಷೇತ್ರಗಳ ತೊಡಗಿದ ಸಂದರ್ಭದಲ್ಲಿ ನಿಮಗೆ ಬೇರೆ ಬೇರೆ ಪ್ರಶಸ್ತಿಗಳು ಕೂಡ ಈಗ ಬಂದಿರುವಂಥದ್ದು, ಹಲವಾರು ಪ್ರಶಸ್ತಿಗಳು ನಿಮಗೆ ಬಂದಿದೆ. ಈ ಪ್ರಶಸ್ತಿಗಳು ಬಂದಾಗ ಎಷ್ಟು ನಿಮಗೆ ಅದು ಅಂದರೆ ಬೇರೆ ಇನ್ನೊಂದು ಕೆಲಸ ಮಾಡೋಕ್ಕೆ ಎಷ್ಟು ಉತ್ತೇಜನ ನೀಡುತ್ತೆ? ತುಂಬ ಉತ್ತೇಜನ ಕೊಡುತ್ತೆ. ಈಗ ಪ್ರಶಸ್ತಿ ಬಂತಲ್ಲ ಅಂಥೇಳಿ ನಾವು ನಿಲ್ಲಿಸಬಾರ್ದಲ್ಲ ಅಂತ ಮನಸ್ಸಿಗೆ ಕಾಣುತ್ತೆ, ಮತ್ತು ಬರಿಬೇಕು ಅಂತ ಟೈಮೇ ಸಾಕಾಗಲ್ಲ. ಆದರೂ ಕೂಡ ಅದೊಂದು ನಮ್ಮ ಫ್ಯಾಮಿಲಿಲೇ ಬಂದಿದೆ. ಅದು ನಮ್ಮ ತಾಯಿ ಮನೆ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಬರೆಯೋರು. ನಮ್ಮ ಅಣ್ಣನ ಮಗ ಪ್ರವೀಣ್ ಮಾವಿನಕಾಡು ಅಂತ, ಅವರು ತುಂಬ ಬರೀತಾರೆ, ಲೇಖನ ಬರೀತಾರೆ. ಹಾಗೆ ಅವ್ರದ್ದು ನೋಡಿ, ಈ ಅಯೋಧ್ಯೆಯಲ್ಲಿ ಕೂಡ ಇದುವೇ ರಾಮ ಮಂದಿರ, ಅದು ಆ ಹಾಡು ಬರೆದಿದ್ದು ಅವರೇ. ಇನ್ನೂ ಒಂದು ಬರೆದಿದ್ದಾರೆ, ಅದು ಮೋದಿಯವರು ಕೂಡ ಮೆಚ್ಚಿದ್ದಾರೆ. ಮೋದಿಯವರು ಸ್ವತಂತ್ರೋತ್ಸವ ಸಂದರ್ಭದಲ್ಲಿ ಅವರಿಗೆ ನಮ್ಮ ಅಣ್ಣನ ಮಗನಿಗೆ ಆಹ್ವಾನ ಕೊಟ್ಟಿದ್ದರು ಬರಲಿಕ್ಕೆ. ಈಗ 2 ವರ್ಷದ ಹಿಂದೆ. ಅವರು ಪರಿಚಯ ಇದೆ. ಅವರು ಸೋಲಾರಿಂದ ದೊಡ್ಡ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಮೈಸೂರಲ್ಲಿ. ಹಾಗಾಗಿ ಅದು ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆಯಲ್ಲೇ ಬರುವಂಥದ್ದೊಂದು ಪ್ರಾಜೆಕ್ಟು. ಹಾಗಾಗಿ ಅದು ಮಾಡ್ತಿದ್ದಾರೆ ಅವರು. ಹಾಗೆ ಇನ್ನೊಂದು ಸುವರ್ಣ ಸ್ವಾತಂತ್ರ್ಯೋತ್ಸವ ಕಲಾ ಪ್ರಶಸ್ತಿ ಅಂತ ಒಂದು ಬಂದಿದೆ, ಕಾವ್ಯ ಸೃಷ್ಟಿ ಪ್ರಶಸ್ತಿ ಅಂತ ಒಂದು ಬಂದಿದೆ. ಆಮೇಲೆ ಈಗ ನಾವು ಪ್ರತಿನಿತ್ಯ ಕವನ ಬರೆಯೋದಕ್ಕೆ ನಮ್ಮದು ಅದು ಉತ್ತಮ, ಅತ್ಯುತ್ತಮ, ಹಾಗೆ ಈ ಥರ ಎಲ್ಲ ಕೊಡ್ತಾರೆ. ಅದಕ್ಕೆ ಉತ್ತಮ, ಅತ್ಯುತ್ತಮ ಎಲ್ಲ ಬಂದವರಿಗೆ ಅಭಿನಂದನಾ ಪತ್ರ ಕೊಡ್ತಾರೆ, ಕೊಟ್ಟಿದ್ದಾರೆ. ಹಾಗೆ ಅನೇಕ ಕಡೆ ನಾವು ಕವಿಗೋಷ್ಠಿಗೆ ತುಂಬ ಕಡೆ ಹೋಗಿದ್ದೀನಿ. ಬೆಂಗಳೂರು ಒಂದು ಸಲ ಹೋಗಿದ್ದೆ, ಆಮೇಲೆ ಚಿಕ್ಕಮಗಳೂರು, ಈ ಕಡೆ ಎಲ್ಲೆಲ್ಲಿ ನಡೀತಿತ್ತ ಎಲ್ಲ ಕಡೆನೂ ನಾವು ಹೋಗಿದ್ದು. ನಮಗೆ ತುಂಬ ಪ್ರೇರಣೆ ಅಂದರೆ ಶ್ರೀವತ್ಸ ಅಂತಿದ್ರು ಹುಲ್ಸೆ. ಅವರು ತುಂಬ ಕಡೆ ಎಲ್ಲ ಕಡೆ ಎಲ್ಲೆಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯುತ್ತೋ ಅಲ್ಲಿಗೆಲ್ಲ ನಮ್ಮನ್ನು ಕವಿಗೋಷ್ಠಿಗೆ ಆಹ್ವಾನಿಸ್ತಾ ಇದ್ದರು. ಮತ್ತು ತುಂಬ ಒಂದು ಇದಕ್ಕೆ ನಮಗೆ ಪ್ರೋತ್ಸಾಹ ಕೊಡ್ತಾಯಿದ್ರು ಬರೀಲಿಕ್ಕೆ. ಹಾಗಾಗಿ ಅದನ್ನು ನಾನು ಬಿಟ್ಟಿಲ್ಲ, ಇವತ್ತಿಗೂ ಬಿಟ್ಟಿಲ್ಲ. ಎಷ್ಟೇ ಕಷ್ಟ ಆದರೂ ಕೂಡ ಪ್ರತಿದಿನ ಬರೆಯುವಂಥದ್ದು ಕೆಲವಷ್ಟಿದೆ. ಈ ಒಂದು ಕರ್ನಾಟಕ ಸಾಮ್ರಾಜ್ಯ ಅಂತ ಒಂದು, ನಕ್ಷತ್ರ ಶೈಕ್ಷಣಿಕ ಸಾಂಸ್ಕೃತಿಕ ಟ್ರಸ್ಟ್ ಅಂತ ಒಂದು, ಗುರುಕುಲ ಉತ್ತರ ಕನ್ನಡ ಒಂದು, ಆಮೇಲೆ ಗುರುಕುಲ ಬೆಂಗಳೂರು ಅಂತ, ಇವೆಲ್ಲ ಗ್ರೂಪ್ಗಳು, ಆನ್ಲೈನ್ ಗ್ರೂಪ್ಗಳು. ಆಮೇಲೆ ಜೈ ಶ್ರೀರಾಮ್ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ, ಅದಕ್ಕೆಲ್ಲ ಈಗ ಬರಿತಿದ್ದೀನಿ. ಸಣ್ಣದು ಕವನ, ಚುಟುಕು, ಲೇಖನ. ಮೊನ್ನೆ ಹಿಂದಿನ ವಾರದಲ್ಲಿ ಇದು ವಚನ ಇಟ್ಟಿದ್ರು, ಅದರಲ್ಲಿ ಅತ್ಯುತ್ತಮ ಸ್ಥಾನ ಬಂದಿದೆ. ಅದರ ಜೊತೆಯಲ್ಲಿ ಈಗ ಪ್ರಮುಖವಾಗಿ ಇನ್ನೊಂದಿರುವಂಥದ್ದು ನಿಮ್ಮ ಕೊಗ್ರೆ ಭಾಗದಲ್ಲೇ ಈಗ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ನಡೀತಾ ಇರುವಂಥದ್ದು. ಇನ್ನೇನು ಜನವರಿ 18ನೇ ತಾರೀಕು JM ಶ್ರೀಹರ್ಷ ಅವರ ನೇತೃತ್ವದಲ್ಲಿ ಅದ್ಭುತ, ಅವರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಪರಿಷತ್ನ ಅಧ್ಯಕ್ಷ ಅಂತ ಹರ್ಷ ಅವರ ನೇತೃತ್ವ ಒಂದು ಬಹುದೊಡ್ಡವಾದ ಕಾರ್ಯಕ್ರಮ ನಿಮ್ಮ ಕೊಗ್ರೆಯಲ್ಲಿ ನಡೀತಿರುವಂಥದ್ದು. ಈ ಒಂದು 10ನೇ ಸಾಹಿತ್ಯ ಸಮ್ಮೇಳನ ಕೊಗ್ರೆಯಲ್ಲಿ ನಡೀತಿರುವಂಥದ್ದು ನಿಮಗೆ ಸಮೀಪದಲ್ಲೇ ಇರುವಂಥದ್ದು. ನಿಮ್ಗೆ ವೈಯಕ್ತಿಕವಾಗಿ ಎಷ್ಟು ಖುಷಿ ಇದೆ? ನಮಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಈ ನಮ್ಮ ಒಂದು ಊರಿನ ಸಮೀಪದಲ್ಲೇ ಇಷ್ಟು ದೊಡ್ಡ ಸಾಹಿತ್ಯ ಸಮ್ಮೇಳನ ಆಗುತ್ತಲ್ಲ, ಹಾಗಾಗಿ ನಮಗೆ ಅದ್ರ ಬಗ್ಗೆ ತುಂಬ ಖುಷಿನೇ ಇದೆ. ಹಾಗೆ ಸಮ್ಮೇಳನ ಅಧ್ಯಕ್ಷರಾಗಿ ಇಲ್ಲಿ ಜಾಳಮರ ಸುಬ್ಬರಾಯರು ಅಂತ ಹೇಳಿ ಅವ್ರನ್ನ ಮಾಡಿದ್ದಾರೆ. ಅವರು ಕೂಡ ಕೀರ್ತನ ಕಲಾವಿದರು, ಬಹಳ ವರ್ಷದಿಂದ ನಾವು ಅವ್ರನ್ನ ನೋಡಿದ್ದೀವಿ. ಇಲ್ಲೇ ನಮ್ಮ ಪಕ್ಕದಲ್ಲೇ ಅವ್ರ ಮನೆ ಇರೋದು. ತುಂಬ ಖುಷಿ ಆಗುತ್ತೆ ನಮಗೆ. ಇಲ್ಲಿ ನಡೀತಿದೆ. ನಾನು ಇನ್ನು ಮೀಟಿಂಗಿಗೆ ಯಾವುದೋ ಅಟೆಂಡ್ ಆಗಲಿಲ್ಲ, ಹೋಗಬೇಕು. ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ? ರಾಜಕೀಯವಾಗಿ ಇನ್ನೇನು ನಾನು ಯಾವುದಕ್ಕೂ ನಿಲ್ಲೋ ಒಂದು ಇದಿಲ್ಲ. ಯಾಕೆಂತಂದರೆ ನಮ್ಮ ಮನೇಲಿ ನಾವು ಇಬ್ಬರೇ ಇರೋದು. ನಮ್ಮ ಮನೆಯವರು, ನಮ್ಮ ಮಗಳು ಬೆಂಗಳೂರಲ್ಲಿದ್ದಾಳೆ, ಮಗಳು ಅಳಿಯ ಎಲ್ಲ ಅಲ್ಲಿದ್ದಾರೆ.
ಈಗ ತುಂಬ ಜನ ನಮ್ಮ ಬಿ ಜೆ ಪಿಯಲ್ಲಿ ಕಾರ್ಯಕರ್ತರು ತುಂಬ ಜನ ಇದ್ದಾರೆ, ಪಕ್ಷಕ್ಕಾಗಿ ತುಂಬ ಇದು ಕೆಲಸ ಮಾಡೋರು ತುಂಬ ಇದ್ದಾರೆ. ಅವ್ರನ್ನೆಲ್ಲ ಅವರಿಗೆಲ್ಲ ಅವಕಾಶ ಸಿಗಲಿ ಅಂತ ನಮ್ಮದೊಂದು ಅಭಿಪ್ರಾಯ. ಯಾವುದಕ್ಕೆ ಆಗಲಿ, ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಅವರಿಗೆಲ್ಲ. ನೀವು ಕೂಡ ಸ್ಟಾರ್ಟಿಂಗ್ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗಿರ್ಬೋದು, ನಿಮ್ಮ ಮನೆಯವರು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿದ್ದವರು, ಅದರಿಂದ ತೊಡಗಿಸ್ಕೊಂಡು ಬಿ ಜೆ ಪಿಯಲ್ಲಿ ಕೂಡ ನೀವು ಅತ್ಯಂತ ಸಕ್ರಿಯವಾಗಿರುವಂಥದ್ದು. ಬಿ ಜೆ ಪಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಡುವೆ ನಿಮ್ಮ ಒಂದು ಬಾಂಧವ್ಯ ಯಾವ ರೀತಿಯಾಗಿದೆ? ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ನಮ್ಮನೆಗೆ ಸಾಮಾನ್ಯವಾಗಿ ಸ್ವಯಂ ಸೇವಕದ ಹಿರಿಯರೆಲ್ಲ ಬರ್ತಾ ಇರ್ತಾರೆ. ನಮ್ಮನೇಲಿ ತುಂಬ ಫಂಕ್ಷನ್ಗಳು ಅದ್ರ ಬಗ್ಗೆ ಕೆಲವೊಮ್ಮೆ ಆಗತ್ತೆ, ಇತ್ತೀಚೆಗೆ ಆಗಿಲ್ಲ, ಆಗ್ತಾ ಇರುತ್ತೆ. ಹಾಗೆ ನಮ್ಮನೆಯವರು ಸಂಪೂರ್ಣ ಅದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ. ನಾವು ಈಗ ಮಹಿಳೆಯರು ಕೂಡ ರಾಷ್ಟ್ರೀಯ ಸೇವಿಕಾ ಸಮಿತಿ ಅಂತ ಒಂದಿದೆ, ಸ್ವಯಂ ಸೇವಿಕಾ, ಅದರಲ್ಲಿ ನಾವು ಇನ್ವಾಲ್ವ್ ಆಗ್ಬೋದು. ಅದಕ್ಕೆ ನಮ್ಮ ಕೊಪ್ಪದವರೆಲ್ಲ ನಾವು ತುಂಬ ಜನ ಸೇರಿದ್ದೀವಿ. ಅದಕ್ಕೆ ನಮ್ಮದು ಕೊಪ್ಪದಲ್ಲಿ ಒಂದು ವಿಪ್ರ ಮಹಿಳಾ ನಿರ್ವಹಣಾ ಸಮಿತಿ ನಿಂತಿದೆ, ನಾವೆಲ್ಲ ಅದಕ್ಕೆ ಸೇರ್ಕೊಂಡಿದ್ದೀವಿ, ಅದ್ರ ಸದಸ್ಯರಾಗಿದ್ದೀನಿ. ಹಾಗೆ ಕೊಪ್ಪ ತಾಲೂಕು ಬ್ರಾಹ್ಮಣ ಮಹಾಸಭಾದ ಸದಸ್ಯರು ಹೌದು. ಆಮೇಲೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಅದರಲ್ಲೂ ಸದಸ್ಯರಾಗಿದ್ದೀನಿ. ಆಮೇಲೆ ಇನ್ನು ಶಾರದಾ ಸೌಹಾರ್ದ ಅಂತ ಒಂದು ಇನ್ನೊಂದು ಸೊಸೈಟಿ ಇದೆ, ಅದರಲ್ಲೂ ನಾನು ಸದಸ್ಯರು ಶಿವಮೊಗ್ಗದಲ್ಲಿ. ಮೇಡಮ್, ಇಷ್ಟೆಲ್ಲ ಸೇವೆಗಳು ಒಂದು ಕಡೆ ಸಾಂಸ್ಕೃತಿಕ ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ರಾಜಕೀಯ ಆಗಿರ್ಬೋದು, ಸಹಕಾರಿ ಕ್ಷೇತ್ರ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನೀವು ಅತ್ಯಂತ ಸಕ್ರಿಯವಾಗಿ ತೊಡಗಿಸ್ಕೊಂಡಿರುವಂಥದ್ದು, ಹಲವಾರು ಜವಾಬ್ದಾರಿಗಳನ್ನ ನೀವು ನಿರ್ವಹಿಸಿದ್ದೀರಾ. ಒಂದು ಬಾರಿ ಎಲ್ಲವನ್ನ ಒಂದು ನಿಮಿಷದಲ್ಲಿ ಮೆಲುಕಾಕಿ ನೋಡಿದ್ರೆ ವೈಯಕ್ತಿಕವಾಗಿ ನಿಮಗೆ ಎಷ್ಟು ಖುಷಿ ಇದೆ? ವೈಯಕ್ತಿಕವಾಗಿ ತುಂಬ ಖುಷಿ ಇದೆ. ಯಾಕೆಂದರೆ ನಮ್ಮದು ಒಂದು ಮಾನವ ಜನ್ಮ ಅಂದರೆ ಅಷ್ಟು ಅಪರೂಪ, ಅದು ನಮಗೆ ಸಿಕ್ಕಿರೋದು. ಆ ಜನ್ಮ ಸಿಕ್ಕಿದಾಗ ನಮ್ಮಲ್ಲಿ ಏನೇನು ಪ್ರತಿಭೆ ಇದೆ ಅದನ್ನೆಲ್ಲ ನಾವು ಬಳಸ್ಕೊಂಡು ನಮ್ಗೆ ಏನು ಸಾಧನೆ ಮಾಡೋಕ್ಕೋ ಅದನ್ನು ಸಾಧನೆ ಮಾಡಬೇಕು ಅಂತ ನನ್ನೊಂದು ಇಷ್ಟ. ಅಂದರೆ ನಮ್ಗೆ ಇದೇನು ಅದನ್ನು ನಾವು ಇದು ಪ್ರಕಟ ಮಾಡಬೇಕು ಅದೇನು ಇಲ್ಲ, ಒಟ್ಟು ನಮಗೆ ಹಾಗಾಗಿದ್ದರೆ ನಾನು ತುಂಬ ಹಿಂದಿಂದಲೂ ನಾನು ಪುಸ್ತಕ ಎಲ್ಲ ಬೇಕಾದಷ್ಟು ಕವನ ಸಂಕಲನ ಮಾಡ್ಬೋದಿತ್ತು. ಬೇರೆ ಬೇರೆ ತುಂಬ ಕವನ ಸಂಕಲನ ಬುಕ್ಕಲ್ಲಿ ನನ್ನ ಕವನ ಇದೆ, ಅದನ್ನೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಒಟ್ಟು ನಮ್ಮದೊಂದು ಖುಷಿಗೆ ನಾನು ಇದು ಮಾಡ್ತಿರೋದು ಬಿಟ್ಟರೆ ಅದೊಂದು ಪಬ್ಲಿಸಿಟಿ ಆಗಬೇಕು ಅಂತೇನು ನನಗೆ ಅಷ್ಟೇನು ಇಷ್ಟ ಇಲ್ಲ. ಹಾಗಾಗಿ ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ಇದೇ ಪ್ರಥಮ ಬಾರಿಗೆ. ಕೊನೆಯದಾಗಿ ನಿಮ್ಮ ಒಂದು ಎಲ್ಲ ಜರ್ನಿಯ ಕುರಿತಾಗಿ ಕೊನೆಯದಾಗಿ ಒಬ್ಬರು ಸೊಸೈಟಿಯ ಉಪಾಧ್ಯಕ್ಷರಾಗಿ, ಮಾಜಿ ತಾಲೂಕು ಪಂಚಾಯತಿಯ ಸದಸ್ಯರಾಗಿ, ಒಬ್ಬರು ಸಾಹಿತಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಕೊನೆಯದಾಗಿ ನಿಮ್ಮ ಓವರಾಲ್ ಆಗಿದ್ರು ಸಾಹಿತಿ ಎಲ್ಲ ವಿಷಯಗಳ ಕುರಿತು ಓವರಾಲ್ ಆಗಿ ಎಲ್ಲ ವಿಷಯಗಳ ಕುರಿತಾಗಿ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಅದೇ, ನನಗೆ ಈ ಥರ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಿರೋದು ಒಂದು ನಂಗೆ ಖುಷಿ ಕೊಟ್ಟಿದೆ. ಹಾಗೆ ಪ್ರತಿಯೊಬ್ಬರೂ ಕೂಡ ಈಗ ನನ್ನ ಸಂಘ ಸಂಸ್ಥೆಯಲ್ಲಿ ನಾವು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರತಿಯೊಬ್ಬರೂ ಕೂಡ ನಿಮ್ಮಲ್ಲಿರುವ ನೀವು ಟ್ಯಾಲೆಂಟನ್ನು ಉಪಯೋಗಿಸ್ಕೊಳ್ಳಿ, ಅದನ್ನು ವ್ಯರ್ಥ ಮಾಡ್ಕೊಳ್ಬೇಡಿ ಎಲ್ಲರೂ. ಮತ್ತು ರಾಜಕೀಯಕ್ಕೆ ನೀವು ಬನ್ನಿ, ಬೇರೆ ಬೇರೆ ನಮ್ಮ ಇದರಲ್ಲಿ ರಾಜಕೀಯಕ್ಕೆ ಹೋಗೋದು ಸ್ವಲ್ಪ ಕಡಿಮೆ. ನಮ್ಮ ಬ್ರಾಹ್ಮಣಿಸಲ್ಲಂತೂ ತುಂಬ ಒಪ್ಪದೇ ಇಲ್ಲ ಯಾರು. ಅದಕ್ಕೆ ರಾಜಕೀಯಕ್ಕೂ ಎಲ್ಲ ಕ್ಷೇತ್ರದಲ್ಲೂ ಇರಬೇಕು, ರಾಜಕೀಯದಲ್ಲೂ ನೀವು ತೊಡಗಿಸ್ಕೊಳ್ಳಿ ಅಂತ ನಾನು ತುಂಬ ಜನಕ್ಕೆ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ. ಯಾಕೆಂದರೆ ಅದು ಒಂದು ಸೇವೆನೇ, ಪ್ರಾಮಾಣಿಕವಾಗಿ ಸೇವೆ ಮಾಡಬೇಕು, ಅದು ಒಂದು ಸೇವೆನೇ. ಹಾಗೆ ನಾವು ಇನ್ನೊಂದು ಹೇಳಕ್ಕೆ ಮರ್ತೆ, ನಾವು ಇದು ಸಾಧನ ಮಹಿಳಾ ಪತ್ತಿನ ಸಹಕಾರ ಸಂಘ ಮಾಡಿದಾಗ ಕೊಪ್ಪದಲ್ಲಿ ಮಾಡಿದ್ದೀವಿ. 12 ವರ್ಷ ಡೈರೆಕ್ಟರ್ ಆಗಿದ್ದೆ. ಈಗ ನಾನೇ ನನ್ನ ಸ್ವ ಇಚ್ಛೆಯಿಂದ ನಾನು ಡೈರೆಕ್ಟರ್ ಬಿಟ್ಟು ಈಗ ಹಾಗೆ ಮೆಂಬರ್ ಆಗಿದ್ದೀನಿ. ನಮ್ಮ ಮನೆಯವರು ಸ್ವಲ್ಪ ಹುಷಾರಿರಲಿಲ್ಲ, ಅವಾಗ ಬಿಟ್ಟೆ. ಅಲ್ಲಿ ನಾವು ಚೇರ್ಪರ್ಸನ್ ಟ್ರೈನಿಂಗಿಗೆ ಅಂತ ಡೆಲ್ಲಿಗೆ ಹೋಗಿದ್ವಿ, 1 ವಾರ ಇದ್ದು. ಒರಿಸ್ಸಾಕ್ಕೆ ಹೋಗಿದ್ದು, ಡೆಲ್ಲಿಯಲ್ಲೆಲ್ಲ ಹೋಗಿದ್ದು. ತುಂಬ ಚೆನ್ನಾಗಿ ಒಳ್ಳೆಯ ಅನುಭವ. ಮೇಡಮ್, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ತಾಲೂಕು ಪಂಚಾಯತಿ ಸದಸ್ಯರಾಗಿ ನೀವು ಮಾಡಿದಂಥ ಕೊಡುಗೆ ಆಗಿರ್ಬೋದು, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆ ಆಗಿರ್ಬೋದು, ಜೊತೆಗೆ ಅತಿ ಕೊಡುಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಿರ್ದೇಶಕರಾಗಿ ಪ್ರಸ್ತುತ ಉಪಾಧ್ಯಕ್ಷರಾಗಿ ನೀವು ಯಾವ ರೀತಿಯಾಗಿ ಸೇವೆ ತರಿಸ್ತಾ ಇದ್ದೀರಾ, ಹಾಗೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ನೀವು ತೊಡಗಿಸಿಕೊಂಡು ಅಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷ ಸದಸ್ಯರಾದ ವಿಚಾರ ಆಗಿರ್ಬೋದು, ಹಾಗೆ ಅದರ ಜೊತೆಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ನೀಡಿರುವಂಥ ಅಪಾರ ಕೊಡುಗೆ, ನಿಮಗೆ ಬಂದಿರುವಂಥ ಪ್ರಶಸ್ತಿಗಳಾಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತಾಗಿ ದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈದು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಕೊಪ್ಪ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು
ಪ್ರಸ್ತುತ ಏನು ಅತ್ತಿಕೊಡುಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಸಹಕಾರಿ, ಧಾರ್ಮಿಕ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅತ್ಯಂತ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಭವಾನಿ ಹೆಬ್ಬಾರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.